ದೂರದರ್ಶನದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ವಿಶೇಷವಾಗಿ ಏರಿಯಲ್ ಯೋಗ. ಇಲ್ಲಿ ಏನು ಅದರ ಬಗ್ಗೆ ಅಷ್ಟೊಂದು ಮಾಹಿತಿ ಅಂತ ತೆಗೆದುಕೊಳ್ಳೋದು ಬೇಡ. ಏರಿಯಲ್ ಅಂದರೆ ಗಾಳಿಯಲ್ಲಿ ಯೋಗವನ್ನು ಮಾಡ್ತಕ್ಕಂಥ ಒಂದು ಅಭ್ಯಾಸಕ್ಕೆ ಏರಿಯಲ್ ಯೋಗ ಅಂತ ಕರೀತಾ ಬರ್ತವೆ. ಇದನ್ನೇ ಬಹಳಷ್ಟು ಕಡೆಗೆ ಅದನ್ನು ಏರ್ ಯೋಗ ಅಂತ ಕರೀತಾ ಬರ್ತಾರೆ, ಹಾಗೆ ಫ್ಲೈ ಯೋಗ ಅಂತ ಕರೀತಾ ಬರ್ತಾರೆ. ನಮ್ಮ ಒಂದು ಅಭ್ಯಾಸದಲ್ಲಿ ಇದಕ್ಕೆ ಏರಿಯಲ್ ಯೋಗ ಅಂತೇಳಿ ಅಭ್ಯಾಸ ಮಾಡ್ತಾ ಬರ್ತವೆ. ಇದರ ಅಭ್ಯಾಸವನ್ನು ಅಂತಾರಾಷ್ಟ್ರೀಯ ಯೋಗ ಮಾಸ್ಟರ್ ಆಗಿರ್ತಕ್ಕಂಥ ಬಸವರಾಜ್ ಕೊಣ್ಣೂರವರನ್ನು ನಾವು ಈ ಒಂದು ಸಾಧನೆಯ ಪರಿಚಯದೊಂದಿಗೆ ಅವರ ಒಂದು ಸಾಧನೆಯನ್ನು ನೋಡೋಣ. ನನ್ನ ಜೊತೆಯಲ್ಲಿರ್ತಕ್ಕಂಥ ಬಸವರಾಜ್ ಕೊಣ್ಣೂರವರು ವಿಯೆಟ್ನಾಂ ದೇಶದ ಹೊಚುಮಿನ್ ಸಿಟಿಯಲ್ಲಿ ಸುಮಾರು 13 ವರ್ಷಗಳಿಂದ ಕ್ಯಾಲಿಫೋರ್ನಿಯಾ ಫಿಟ್ನೆಸ್ ಯೋಗ ಸಂಸ್ಥೆಯಲ್ಲಿ ಒಬ್ಬ ಯೋಗ ತರಬೇತುದಾರನಾಗಿ, ಹಾಗೆ ಅಲ್ಲಿಯ ಯೋಗ ಶಿಕ್ಷಕರ ತರಬೇತಿಯ ಒಬ್ಬ ಮುಖ್ಯಸ್ಥರಾಗಿ ಸುಮಾರು ಹಲವಾರು 13 ವರ್ಷಗಳಿಂದ ಆ ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಯಲ್ಲೇ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರ ಜೊತೆ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನ, ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆ, ವರ್ಕ್ಶಾಪ್, ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ಮುಗಿಸಿರ್ತಕ್ಕಂಥ ಒಬ್ಬ ಉತ್ತಮ ಯೋಗ ಅಭ್ಯರ್ಥಿಯಾಗಿ, ಒಬ್ಬ ಯೋಗ ತರಬೇತುದಾರನಾಗಿ, ಒಬ್ಬ ಯೋಗ ಗುರುವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಈ ಏರಿಯಲ್ ಯೋಗದ ವಿಶೇಷತೆ ಏನು ಅಂತಂದರೆ, ನಾವು ಏನು ಸಹಜವಾಗಿ ಯೋಗಾಸನಗಳನ್ನು ನೆಲದ ಮೇಲೆ ಮ್ಯಾಟ್ ಮೇಲೆ ಹಾಕ್ಕೊಂಡು ಅಭ್ಯಾಸವನ್ನು ಮಾಡ್ತೇವೆ, ಆದರೆ ಇಲ್ಲಿ ಅದೇ ಆಸನಗಳ ಕೆಲವೊಂದು ತುಣುಕುಗಳನ್ನು, ಅಂದರೆ ಅಭ್ಯಾಸದ ಆಸನಗಳನ್ನು ಗಾಳಿಯಲ್ಲಿ ಮಾಡುವುದರ ಮೂಲಕ ಈ ಒಂದು ಅಭ್ಯಾಸದಲ್ಲಿ ಆಸಕ್ತಿ ಮತ್ತು ಒಳ್ಳೆ ಉತ್ತೇಜನವನ್ನು ಪಡೀಲಿಕ್ಕೋಸ್ಕರ ಹಲವಾರು ವಿಭಾಗಗಳಲ್ಲಿ ಯೋಗಾಸನಗಳನ್ನ ಮಾಡ್ತಾ ಬರ್ತವೆ. ಅದರಲ್ಲಿ ಇದು ಒಂದು ವಿಧಾನ, ಅದಕ್ಕೆ ನಾವು ಏರಿಯಲ್ ಯೋಗ ಅಂತ ಕರೀತಾ ಬರ್ತವೆ. ಅದರ ಪರಿಚಯದ ಜೊತೆ ಶ್ರೀಯುತ ಬಸವರಾಜ್ ಕೊಣ್ಣೂರವರು ತಮ್ಮದೇ ಆಗಿರತಕ್ಕಂಥ ಸಾಧನೆಯನ್ನು ಸುಮಾರು 6ನೇ ವರ್ಷದಿಂದ ಪ್ರಾರಂಭ ಮಾಡಿದರು. ಖುಷಿ ಅಂದರೆ ಏನು ಅಂದರೆ, ಅವರು ನಮ್ಮ ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ಕೊಣ್ಣೂರಿನ ಒಂದು ಪುಟ್ಟ ಗ್ರಾಮದಲ್ಲಿ ತಮ್ಮ ಸಾಧನೆಯನ್ನು ಅಭ್ಯಾಸ ಮಾಡಿದಂಥವರು. ಅವರ ಚಿಕ್ಕಪ್ಪ ಆಗಿರ್ತಕ್ಕಂಥ ರುದ್ರೇಶ್ ಕೊಣ್ಣೂರವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ದೀಕ್ಷೆಯನ್ನು ಪಡೆಯುವುದರ ಮೂಲಕ ಯೋಗ ಸಾಧನೆಯನ್ನು ಪ್ರಾರಂಭ ಮಾಡಿ ತಮ್ಮ ಸಾಧನೆಯ ಜೊತೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಸನ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲದೆ ರಾಷ್ಟ್ರಕ್ಕೂ ಕೀರ್ತಿಯನ್ನು ತಂದುಕೊಟ್ಟವರು ಶ್ರೀಯುತ ಬಸವರಾಜ್ ಕೊಣ್ಣೂರವರು. ಅವರ ಸಾಧನೆ ಇಷ್ಟಿಗೆ ಮುಗಲಿಲ್ಲ. ಅವರು ತಮ್ಮ ಇಡೀ ಬಳಗದ ಜೊತೆ ತಮ್ಮ ಸಾಧನೆಯನ್ನು ಮಾಡುವುದರೊಂದಿಗೆ ತಮ್ಮ ಪರಂಪರೆಯನ್ನು, ಯೋಗ ಕ್ಷೇತ್ರದ ಪರಂಪರೆಯನ್ನು ಮತ್ತೊಬ್ಬರಿಗೆ ಕಲಿಸುವುದರ ಮೂಲಕ ಈ ಒಂದು ಕ್ಷೇತ್ರದ ಬೆಳವಣಿಗೆಯನ್ನು ಮಾಡ್ತಾ ಬಂದರು. ಜೊತೆಯಲ್ಲಿ ತಮ್ಮ ಶಿಷ್ಯ ಬಳಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನವನ್ನು ಮತ್ತು ಸಾಧನೆಯನ್ನು ಮಾಡುವುದರೊಂದಿಗೆ ಕರಗತ ಮಾಡಿಕೊಡುವುದರ ಜೊತೆ ತಮ್ಮ ಒಂದು ಈ ಸಾಧನೆಯನ್ನು 2017ರಲ್ಲಿ ತಾವು ಈ ವಿಶ್ವ ದಾಖಲೆಯನ್ನು ಶಲಭಾಸನದ ಮೂಲಕ ಪ್ರದರ್ಶನ ಮಾಡುವುದರೊಂದಿಗೆ, ಹಾಗೆ 2000 ಇಸ್ವಿಯಲ್ಲಿ ಮತ್ತೊಂದು ಗಿನ್ನಿಸ್ ವರ್ಲ್ಡ್ ದಾಖಲೆಯನ್ನು ಮಾಡಿರ್ತಕ್ಕಂಥದ್ದು ಶ್ರೀಯುತ ಬಸವರಾಜ್ ಕೊಣ್ಣೂರವರ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ. ಅಷ್ಟೇ ಅಲ್ಲದೆ ಹಲವಾರು ಪ್ರಶಸ್ತಿಗಳನ್ನು ಅವರನ್ನು ಮುಡಿಗೇರಿಸಿಕೊಂಡಿರ್ತಾರೆ. ಅಂತಾರಾಷ್ಟ್ರೀಯ ಯೋಗ ಪ್ರಶಸ್ತಿ ವಿಜೇತ, ಹಾಗೆ ಸೇಜ್ ಪತಂಜಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಹಾಗೆ ಅರ್ಜುನ್ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸತಕ್ಕಂಥ ಅವರು ತಮ್ಮ ಸಾಧನೆಯನ್ನು ಅತ್ಯಂತ ಸರಳವಾಗಿ ಮಾಡ್ತಕ್ಕಂಥ, ಅಂದರೆ ಕ್ಲಿಷ್ಟವಾದ ಆಸನಗಳನ್ನು ಸಹ ಸರಳವಾಗಿ ಮಾಡ್ತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಲೆಯನ್ನು ಶ್ರೀಯುತ ಬಸವರಾಜ್ ಕೊಣ್ಣೂರವರು ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಈಗ ಅವರ ಪ್ರದರ್ಶನವನ್ನು ನೋಡೋಣ. ನಮ್ಮೆಲ್ಲರ ಒಂದು ಆ ಆಸನಗಳನ್ನು ಮಾಡುವುದರ ಮೂಲಕ ಅದರ ಬಗ್ಗೆ ಮುಂದಿನ ವಿವರಣೆಯನ್ನು ತೆಗೆದುಕೊಳ್ತಾ ಪ್ರದರ್ಶನವನ್ನು ನೋಡೋಣ. ಯಾವುದೇ ಅಭ್ಯಾಸವನ್ನು ಮಾಡುವ ಮುನ್ನ ಮೊದಲಿಗೆ ನಾವು ದೇಹವನ್ನು ಶಿಥಲೀಕರಣ, ಅಂದರೆ ಸಡಿಲಗೊಳಿಸುವ ಅಭ್ಯಾಸವನ್ನು ಮಾಡ್ತಾ ಬರ್ತವೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ನಾವು ವಾರ್ಮ್ ಅಪ್ ಎಕ್ಸಸೈಸ್ ಅಥವಾ ಲೂಸ್ನಿಂಗ್ ಎಕ್ಸಸೈಸ್ ಅಂತ ಕರೀತಾ ಬರ್ತವೆ. ಹಾಗೆ ಈ ಒಂದು ಏರಿಯಲ್ ಯೋಗ ಅಭ್ಯಾಸವನ್ನು ಮಾಡುವಾಗಲೂ ಸಹ ಮುಂಚಿತವಾಗಿ ನಾವು ದೇಹವನ್ನು ಸಡಿಲಗೊಳಿಸ್ತಾ ಬರ್ತವೆ. ಅದರ ಒಂದು ಅಭ್ಯಾಸದಲ್ಲಿ ನಾವು ಈಗ ಮೊದಲಿಗೆ ಕುತ್ತಿಗೆಯ ವ್ಯಾಯಾಮ, ವಿಶೇಷವಾಗಿ ಕುತ್ತಿಗೆಯ ಸ್ನಾಯುಗಳನ್ನು ಇಲ್ಲಿ ಸಡಿಲ ಮಾಡಿಸ್ತಕ್ಕಂಥದ್ದು ಅತಿ ಉತ್ತಮವಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ನಾವು ಫ್ಲೈ ಯೋಗ ಅಂದರೆ ಗಾಳಿಯಲ್ಲಿ ತೇಲುವ ಅಭ್ಯಾಸವನ್ನು ಮಾಡುವಾಗ ನಮ್ಮ ಆ ಬಟ್ಟೆ ಏನಿರುತ್ತೆ ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಕುತ್ತಿಗೆಯ ಭಾಗ ಸಂಪೂರ್ಣವಾಗಿ ಕೆಲವೊಂದು ಬಾರಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತಾಗುವ ಒಂದು ಅಥವಾ ಅದರಲ್ಲಿ ನೇತಾಡುವ ಒಂದು ಅಭ್ಯಾಸಕ್ಕೆ ಬಂದಾಗ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗ ಈ ಒಂದು ಕುತ್ತಿಗೆಯ ಭಾಗ. ಅದರಲ್ಲಿ ವಿರುದ್ಧ, ವೃತ್ತ ಮತ್ತು ಪರಿವೃತ್ತ ಎರಡೂ ಕಡೆಗಳಲ್ಲಿ ನಾವು ಈ ಒಂದು ಕುತ್ತಿಗೆಯ ವ್ಯಾಯಾಮವನ್ನು ಮಾಡ್ತಾ ಬರ್ತವೆ. ಇದು ಕೇವಲ ಕುತ್ತಿಗೆಯ ಒಂದು ಸ್ನಾಯುಗಳನ್ನು ಸಡಿಲಗೊಳಿಸೋದಷ್ಟೇ ಅಲ್ಲ, ಅಲ್ಲಿಯ ರಕ್ತ ಪರಿಚಲನೆ ಇರ್ಬೋದು ಅಥವಾ ಅಲ್ಲಿಯ ಲಿಗಮೆಂಟ್ ಇರ್ಬೋದು, ಸ್ಪೈನಲ್ ಕಾರ್ಡ್ನ, ಅದನ್ನು ಅಭ್ಯಾಸ ಮಾಡ್ತಾ ಬರ್ತವೆ. ಈಗ ಅದರ ಜೊತೆಯಲ್ಲಿ ಮುಂದಿನ ಅಭ್ಯಾಸವನ್ನು ನೋಡೋಣ. ಇಲ್ಲಿ ವಿಶೇಷವಾಗಿ ಉಸಿರಾಟಕ್ಕೆ ಪ್ರಾಮುಖ್ಯತೆ, ಜೊತೆಗೆ ನಮ್ಮ ಸೊಂಟದ ಮೇಲ್ಭಾಗದಲ್ಲಿರ್ತಕ್ಕಂಥ ಎಲ್ಲ ನರಗಳನ್ನು ಮೇಲ್ಮುಖವಾಗಿ ಎಳೆಯುವ ಒಂದು ಅಭ್ಯಾಸವನ್ನು ಮಾಡ್ತಾ ಬರ್ತವೆ. ನೋಡಿ, ಇಲ್ಲಿ ನಮ್ಮ ಮೊಣಕೈ ಇರ್ಬೋದು, ಬೆರಳುಗಳಿರ್ಬೋದು, ಹಾಗೆ ಕುತ್ತಿಗೆಯ ಸ್ನಾಯುಗಳಿರ್ಬೋದು,
ಕಂಕಲಿನ ಭಾಗದಿಂದ ಸಂಪೂರ್ಣ ಸೊಂಟದವರೆಗೆ ಮೇಲ್ಮುಖವಾಗಿ ನಮ್ಮ ಸ್ನಾಯುಗಳನ್ನು ನರಗಳನ್ನು ಸೆಳೆಯುವುದರ ಜೊತೆ ಅಲ್ಲಿಯ ರಕ್ತ ಪರಿಚಲನೆಗೆ ವಿಶೇಷವಾಗಿರತಕ್ಕಂಥ ಪ್ರಾಮುಖ್ಯತೆಯನ್ನು ಈ ಒಂದು ಶಿಥಲೀಕರಣ ಅಭ್ಯಾಸದಲ್ಲಿ ನಾವು ಅಭ್ಯಾಸವನ್ನು ಮುಂದುವರಿಸ್ತಾ ಬರ್ತೇವೆ. ಪ್ರತಿಯೊಂದು ಅಭ್ಯಾಸಗಳಿಗೆ ಇಂತಿಷ್ಟೇ ನಿಯಮಿತ ಅಂತ ಏನಿರುವುದಿಲ್ಲ. ನಮ್ಮ ದೇಹಕ್ಕೆ ಅಥವಾ ಸಾಧಕನ ದೇಹದ ಒಂದು ಸಡಿಲಿಕೆಗೆ ಅವಶ್ಯಕತೆ ಇರುವಷ್ಟು ಸುಮಾರು 5 ಅಭ್ಯಾಸಗಳಿಂದ 10 ಅಭ್ಯಾಸಗಳವರೆಗೆ ನಾವು ಈ ಸಾಧನೆಯನ್ನು ಅಭ್ಯಾಸ ಮಾಡ್ತಾ ಬರ್ತೇವೆ. ವಿಶೇಷವಾಗಿ ಸುಮಾರು ಎಲ್ಲ ಯೋಗ ಸಂಸ್ಥೆಗಳಲ್ಲಿ 8 ಅಭ್ಯಾಸಗಳನ್ನು ನಾವು ಕೊನೆಯ ಹಂತದವರೆಗೆ ಅಭ್ಯಾಸ ಮಾಡ್ತಾ ಬರ್ತೇವೆ. ಜೊತೆಯಲ್ಲಿ ಈ ಕೊನೆಯ ಹಂತದ ಒಂದು ಸಾಧನೆಗೆ ಬಂದಾಗ ಅಲ್ಲಿ ಅದೇ ಒಂದು ಕೊನೆಯ ಹಂತದ ಅಂದರೆ ಪರಿಪೂರ್ಣವಾಗಿರ್ತಕ್ಕಂಥ ಅಂದರೆ ಫೈನಲ್ ಪೋಸ್ಚರ್ ಅಂತ ಏನು ಕರಿತಾ ಬರ್ತವೆ, ಅಲ್ಲಿ ಸುಮಾರು 8 ಉಸಿರಾಟಗಳನ್ನು ನಿಯಮಿತವಾಗಿ ನಾವು ಅಭ್ಯಾಸವನ್ನು ಮಾಡ್ತಾ ಬರ್ತೇವೆ. ಅದೇ ಅಭ್ಯಾಸವನ್ನು ಅಧೋಮುಖ ಉಸಿರಾಟದಲ್ಲಿ ನಾವು ಈ ಸಾಧನೆಯನ್ನು ಮಾಡ್ತಾ ಬರ್ತೇವೆ. ಇಲ್ಲಿ ಕುತ್ತಿಗೆಯ ಹಿಂಭಾಗದ ಸ್ನಾಯುಗಳು ಸಂಪೂರ್ಣವಾಗಿ ಸೆಳೆತವನ್ನು ಕಾಣ್ತಾ ಬರುತ್ತೆ. ಕೆಲವೊಂದು ಅಭ್ಯಾಸಗಳಲ್ಲಿ ಮುಂಭಾಗದ ಅಭ್ಯಾಸದ ಸ್ನಾಯುಗಳನ್ನು ನಾವು ಸೆಳೆತ ಬರುವಂತೆ ಮಾಡಿದ್ರೆ, ಈಗ ನೋಡುವ ಒಂದು ಸಾಧನೆಯಲ್ಲಿ ಹಿಂಭಾಗದ ಸ್ನಾಯುಗಳನ್ನು ಸಚೇತನಗೊಳಿಸುವ ಅಥವಾ ಅಲ್ಲಿಯ ರಕ್ತ ಪರಿಚಲನೆ ಹೆಚ್ಚು ಮಾಡುವ ಅಭ್ಯಾಸ. ಈಗ ಮುಂದಿನ ಅಭ್ಯಾಸಕ್ಕೆ ಬರೋಣ. ದೇಹದ ಪಾರ್ಶ್ವಭಾಗಗಳನ್ನು ಅಂದರೆ ಬಲಭಾಗ ಮತ್ತು ಎಡಭಾಗದ ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಮಾಡುವುದರ ಜೊತೆ ನಮ್ಮ ತೋಳಿನ ಮತ್ತು ಪಕ್ಕಭಾಗದ ಸ್ನಾಯುಗಳನ್ನು ಹೆಚ್ಚು ಬಲವರ್ಧನೆಗೆ ಮಾಡುವುದರೊಂದಿಗೆ ಕೈಗಳ ಮತ್ತು ಭುಜಗಳ ಕೀಲುಗಳನ್ನು ಅತ್ಯಂತ ಸಮರ್ಪಕವಾಗಿ ಸರಳವಾಗಿ ಮಾಡುವುದರೊಂದಿಗೆ ಅತಿ ವರ್ಧನೆಗೆ ಬೇಕಾಗಿರುವ ಅಭ್ಯಾಸಗಳನ್ನು ಈ ಸಾಧನೆಯಲ್ಲಿ ಮಾಡ್ತಾ ಬರ್ತವೆ. ತಾವು ಗಮನಿಸ್ಬೋದು, ಕೆಲವೊಂದು ಅಭ್ಯಾಸಗಳಲ್ಲಿ ಉಸಿರಾಟಕ್ಕೆ ಪ್ರಾಮುಖ್ಯತೆ ಇರೋದಿಲ್ಲ. ಆದರೆ ಈ ಒಂದು ಶಿಥಿಲೀಕರಣ ಅಭ್ಯಾಸ ಮಾಡುವಾಗ ವಿಶೇಷವಾಗಿರ್ತಕ್ಕಂಥ ಸಾಧನೆಯೊಂದಿಗೆ ಉಸಿರಾಟಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಗಮನವನ್ನು ಕೊಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಯಾವಾಗ ದೇಹ ಪಾರ್ಶ್ವಕ್ಕೆ ಬಾಗುತ್ತೆ ಆಗ ಅಲ್ಲಿ ಹೆಚ್ಚಿನ ಒಂದು ವೈಶಾಲ್ಯತೆಯನ್ನು ಪಡೆಯುವುದರೊಂದಿಗೆ ನಾವು ಇಲ್ಲಿ ಹೆಚ್ಚಿನ ಒಂದು ಗಾಳಿಯನ್ನು ಹೊರಗೆ ತೆಗಿತಕ್ಕಂಥ ಕೆಲಸ ಮಾಡ್ತಾ ಬರ್ತವೆ. ಬಹಳಷ್ಟು ಆಸನಗಳು ವಿಶಾಲವಾಗಿ ಒಂದಾದಾಗ ಪೂರಕವಾಗಿರ್ತಕ್ಕಂಥ ವಾಯುವನ್ನು ತೆಗೆದುಕೊಳ್ತೇವೆ. ಇಲ್ಲಿ ರೇಚಕವನ್ನು ಮಾಡಿ ದೇಹವನ್ನು ಹೆಚ್ಚು ಬೆಂಡಾಗಿ ಮಾಡತಕ್ಕಂಥ ಒಂದು ಸಾಧನೆಯಲ್ಲಿ ನಾವು ಪೂರ್ಣವಾಗಿ ರೇಚಕವನ್ನು ಮಾಡಿ ಅಭ್ಯಾಸದ ಒಂದು ಕೊನೆಯ ಹಂತದಲ್ಲಿ ಬಂದು ಕೊನೆಯ ಹಂತದಲ್ಲಿ ಸರಳವಾದ ಉಸಿರಾಟಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತವೆ. ಪ್ರತಿಯೊಂದು ಅಭ್ಯಾಸಗಳು ದೇಹದ ಬಲಭಾಗ ಹಾಗೆ ದೇಹದ ಎಡಭಾಗದ ಸಮತೋಲನೆಯ ಅಭ್ಯಾಸದಲ್ಲಿ ನಾವು ಕೊಂಡೊಯ್ತಾ ಬರ್ತವೆ. ಅಂದರೆ ಬಲಗಡೆ ಸುಮಾರು 5 ಉಸಿರಾಟಗಳನ್ನು ಮಾಡಿದ್ರೆ ಎಡಭಾಗದಲ್ಲೂ ಅಷ್ಟೇ 5 ಉಸಿರಾಟಗಳನ್ನು ಮಾಡುವ ಸಮತೋಲನೆಯ ಒಂದು ಸಾಧನೆಯನ್ನು ಯೋಗಾಭ್ಯಾಸದಲ್ಲಿ ಮಾಡ್ತಾ ಬರ್ತವೆ. ಅದೇ ನಮ್ಮ ದೇಹದ ಪರಿಪೂರ್ಣತೆಯ ಒಂದು ಅಭ್ಯಾಸ ಅಂತ ಕಾಣ್ತಾ ಬರ್ತವೆ. ಇದು ದೇಹವನ್ನು ತಿರುಚಿ ಮಾಡುವ ಅಭ್ಯಾಸ. ತಾವು ಗಮನಿಸ್ಬೋದು, ಸೊಂಟದ ಕೆಳಭಾಗ ಒಂದೇ ಸ್ಥಿತಿಯಲ್ಲಿದೆ, ಅಂದರೆ ಅದು ಸ್ಟಿಫ್ ಆಗಿ ಒಂದೇ ಕಡೆ ಅದನ್ನು ವಿತೌಟ್ ಮೂಮೆಂಟ್ ಅಂದರೆ ಚಲನೆ ಇಲ್ಲದ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀವಿ. ಮೇಲ್ಭಾಗದ ಸೊಂಟ ಭಾಗದ ಮೇಲ್ಭಾಗ ಸಂಪೂರ್ಣವಾಗಿ ಹಿಂಬಕ್ಕೆ ಬಾಗುವ ತಿರುಚುವ ಒಂದು ಭಂಗಿ ನಮ್ಮ ಲಂಗ್ಸ್ ಕೆಪಾಸಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಈ ಏರಿಯಲ್ ಯೋಗದಲ್ಲಿ ವಿಶೇಷವಾಗಿ ಉಸಿರಾಟಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಬರ್ತವೆ. ಇಲ್ಲಿ ಕೇವಲ ಶ್ವಾಸಕೋಶ ಅಷ್ಟೇ ಅಲ್ಲ, ಕುತ್ತಿಗೆ, ರುಂಡ ಭಾಗ, ಎದೆಯ ಭಾಗ, ತೋಳುಗಳ ಭಾಗ, ಸೊಂಟ ಭಾಗಕ್ಕೆ ದೇಹವನ್ನು ಹೆಚ್ಚು ತಿರುಗಿ ಮಾಡುವುದರ ಮೂಲಕ ನಮ್ಮ ದೇಹದ ಮುಂಡಭಾಗ ಮತ್ತು ರುಂಡ ಭಾಗವನ್ನು ಅತ್ಯಂತ ಸಮರ್ಪಕವಾಗಿ ಸಡಿಲಗೊಳ್ಳುವಂತೆ ಮಾಡುವ ಅಭ್ಯಾಸವೇ ಈ ಒಂದು ತಿರುಚಿ ಮಾಡುವ ಅಭ್ಯಾಸಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಪರಿಣಾಮವನ್ನು ಈ ಸಾಧನೆಯಲ್ಲಿ ನಾವು ಕಾಣ್ತಾ ಬರ್ತೇವೆ. ಈಗ ಅದೇ ಸ್ಥಿತಿಯಲ್ಲಿ ಒಂದೇ ಹಂತದಲ್ಲಿ ನಾವು ಆ ಸ್ಥಿತಿಯಲ್ಲಿದ್ದು ಉಸಿರಾಟವನ್ನು ಗಮನಿಸ್ತಕ್ಕಂಥದ್ದು. ಯಾವುದೇ ಒಂದು ಅಭ್ಯಾಸಗಳನ್ನು ಮಾಡುವಾಗ ದೇಹವನ್ನು ಬೇಗ ಮಾಡುವುದರೊಂದಿಗೆ ಸಡಿಲ ಮತ್ತು ಬಿಸಿಯನ್ನು ಮಾಡ್ತಾ ಬರ್ತವೆ. ಆ ಸ್ಥಿತಿಯಲ್ಲಿ ನಾವು ಅಭ್ಯಾಸಕ್ಕೆ ಉಸಿರಾಟಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಅದು ಆಸನಗಳಿಗೆ ಬರುತ್ತೆ. ಆಸನದ ಅರ್ಥವೇ ಅದು ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿ ಸುಖವಾಗಿ ಕುಳಿತುಕೊಳ್ಳುವ ಒಂದು ಭಂಗಿಗೆ ಯೋಗಾಸನ ಅಂತ ಕರಿತೀವಿ. ಅತ್ಯಂತ ಸಮರ್ಪಕವಾಗಿರ್ತಕ್ಕಂಥ ಸುಮಾರು 9 ಕಾಯಿಲೆಗಳನ್ನು ಹತೋಟಿಗೆ ತರ್ತಕ್ಕಂಥ ಏಕಮಾತ್ರ ಸಾಧನೆಯಲ್ಲಿ ಈ ತಿರುಚಿ ಮಾಡುವ ಅಭ್ಯಾಸಗಳು ಸಾಧಕನಿಗೆ ತುಂಬ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಬರುತ್ತೆ. ಈಗ ಅದೇ ರೀತಿ ಮುಂದಿನ ಒಂದು ದೇಹದ ಸಡಿಲಗೊಳಿಸುವ ಅಭ್ಯಾಸಕ್ಕೆ ಬರೋಣ. 3ನೆಯ ಅಭ್ಯಾಸದಲ್ಲಿ ನಾವು ಈ ಸಾಧನೆಯನ್ನು ಕಾಣ್ತಾ ಬರ್ತಾ ಇದ್ದೇವೆ. ಕೆಲವೊಂದು ಅಭ್ಯಾಸಗಳಿಗೆ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಅದರ ಬಗ್ಗೆ ವಿವರಣೆಯನ್ನು ಚೆನ್ನಾಗಿ ಕೊಡ್ತಾ ಬರ್ತವೆ. ಕೆಲವೊಂದು ಆ ಒಂದು ಸಾಧನೆಗಳಲ್ಲಿ ಮೇಲ್ಪಂಕ್ತಿಯ ಅಭ್ಯಾಸ ನೋಡಿ, ಇಲ್ಲಿ ದೇಹವನ್ನು ಮುಂದೆ ಬಾಗುತ್ತೆ, ಜೊತೆಗೆ ಮೇಲ್ಮುಖವಾಗೂ ತಿರುಗುತ್ತೆ. ಅಂದರೆ ದ ಫಾರ್ವರ್ಡ್ ಟ್ವಿಸ್ಟಿಂಗ್ ಬೆಂಡಿಂಗ್ ಅಂದರೆ ಮುಂದೆ ಬಾಗಿ ದೇಹವನ್ನು ತಿರುಚಿ ಮಾಡುವ ಅಭ್ಯಾಸ. ಸ್ಟಾಮಿನೋ
ಅಂದರೆ ದೇಹಕ್ಕೆ ಹೆಚ್ಚಿನ ಒಂದು ಶಕ್ತಿಯ ವರ್ಧನೆ, ದೇಹವನ್ನು ಹಿಂದೆ ಬಾಗಿಸುವುದು ಮತ್ತು ಮುಂದೆ ಬಾಗಿಸುವುದು, ದೇಹದ ಫ್ಲೆಕ್ಸಿಬಿಲಿಟಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚು ಮಾಡ್ತಾ ಬರುತ್ತೆ. ಯಾವಾಗ ದೇಹ ತಿರುಗುತ್ತೆ, ನಮ್ಮ ಸ್ಪೈನಲ್ ಕಾರ್ಡ್ ಮೇರುದಂಡ ಅಥವಾ ಮೇರು ಹುರಿ ಅಂತ ಏನು ಕರಿತಾ ಬರ್ತವೆ, ಆ ಎಲ್ಲ ಮೇರುದಂಡದ ಕೀಲುಗಳನ್ನು ಅತ್ಯಂತ ಸಮರ್ಪಕವಾಗಿ ಸಡಿಲಗೊಳಿಸುವಲ್ಲಿ ಈ ಅಭ್ಯಾಸ ಅತ್ಯಂತ ಪೂರಕವಾಗಿರ್ತಕ್ಕಂಥ ಒಂದು ಅಭ್ಯಾಸದಲ್ಲಿ ನಾವು ಈ ಸಾಧನೆಯನ್ನು ಕಾಣ್ತಾ ಬರ್ತವೆ. ಎಷ್ಟು ನಮ್ಮ ದೇಹ ಹಿಗ್ಗುತ್ತೆ ಹಾಗೆ ಕುಗ್ಗುತ್ತೆ, ಅಷ್ಟು ನಮ್ಮ ದೇಹ ಹೆಚ್ಚಿನ ಸ್ಥಿತಿಸ್ಥಾಪಕತ್ವವನ್ನು ಪಡೆಯುವುದರ ಮೂಲಕ ಆಸನಗಳ ಪೂರ್ಣ ಹಂತದಲ್ಲಿ ಹೆಚ್ಚು ಹೊತ್ತು ಉಸಿರಾಟಕ್ಕೆ ಗಮನ ಕೊಡಲಿಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂಥ ಅಭ್ಯಾಸಗಳನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಸರಳವಾಗಿ ಉಸಿರಾಟವನ್ನು ಸಿಂಕ್ರನೈಸ್ ಅಂದರೆ ಅದರ ಜೊತೆಗೆ ಅನುಯೋಜನೆಗೊಳಿಸಿ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದಿಲ್ಲ, ಅದು ವಿಶೇಷವಾಗಿರ್ತಕ್ಕಂಥ ಸಾಧನೆ. ಕೆಲವೊಂದು ಬಾರಿ ದೇಹ ಮತ್ತೊಂದು ರೀತಿಯಲ್ಲಿದ್ದರೆ ಉಸಿರಾಟವು ಮತ್ತೊಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಆದರೆ ಇವೆರಡನ್ನು ಸಂಯೋಜಿತವಾಗಿ ಸಂಯೋಜನೆಗೊಳಿಸಿ ಅಭ್ಯಾಸ ಮಾಡ್ತಕ್ಕಂಥದ್ದು ಅತ್ಯಂತ ಪರಿಣಾಮಕಾರಿಯಾಗಿ ಸಾಧಕನಿಗೆ ತನ್ನ ಪ್ರಯೋಜನವನ್ನು ಕೊಡ್ತಾ ಬರುತ್ತೆ. ಅದೇ ಅಭ್ಯಾಸವನ್ನು ಮತ್ತೊಂದು ದಿಕ್ಕಿನ ಮೂಲಕ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ಇಲ್ಲಿ ನಾವು ಇದರ ಪರಿಚಯವನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಏರಿಯಲ್ ಯೋಗ ಅಂದಿದ ತಕ್ಷಣ ಯಾವುದೋ ಒಂದು ಬಟ್ಟೆ ಕಟ್ಕೊಂಡು ಬಿಡೋದು, ಅದ್ರ ಮೇಲೆ ಬೇಕಾಗದಲ್ಲಿರ್ತಕ್ಕಂಥದ್ದು ಯಾವುದೋ ಒಂದು ಆಸನವನ್ನು ಮಾಡೋಕ್ಕೋಗಿ ನಮ್ಮ ದೇಹದ ಯಾವುದಾದ್ರೂ ಒಂದು ಅಂಗವನ್ನು ಲಾಕ್ ಮಾಡ್ಕೊಂಡು ಬಿಡೋದು, ತುಂಬ ಅನಾಹುತಗಳನ್ನು ಕಾಣ್ತಾ ಬರ್ತವೆ. ಪ್ರತಿಯೊಂದು ಅಭ್ಯಾಸಗಳ ಜೊತೆಯಲ್ಲಿ ಈ ಏರಿಯಲ್ ಯೋಗ ಮಾಡುವಾಗ ವಿಶೇಷವಾಗಿ ದೇಹವನ್ನು ಸಂಪೂರ್ಣವಾಗಿ ಅದಕ್ಕೆ ಹದಗೊಳಿಸಿ, ಮನಸ್ಸನ್ನು ಅದಕ್ಕೆ ಅನುಯೋಜನೆಗೊಳಿಸಿ, ಅದರ ಜೊತೆಯಲ್ಲಿ ಉಸಿರಾಟವನ್ನು ಸಂಯೋಜನೆಗೊಳಿಸಿ ಮಾಡುವ ಅಭ್ಯಾಸ ಅತ್ಯಂತ ಪರಿಪೂರ್ಣವಾಗಿರ್ತಕ್ಕಂಥದ್ದು. ತಮ್ಮೆಲ್ಲರಲ್ಲೂ ವಿನಂತಿ, ಅಭ್ಯಾಸವನ್ನು ನೋಡಿದ ತಕ್ಷಣ ನಾನು ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಗುರುವಿನ ಮಾರ್ಗದರ್ಶನದಲ್ಲಿ ಅದರ ಬಗ್ಗೆ ಸಂಪೂರ್ಣ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಸಾಧನೆಯ ಪ್ರಯೋಜನ ಮತ್ತು ಪರಿಣಾಮ. ಅಷ್ಟೇ ಅದರ ಬಗ್ಗೆ ನಮಗೆ ಒಂದು ಮಾಹಿತಿ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಬರಬೇಕು. ಇಲ್ಲದಿದ್ದಲ್ಲಿ ಪ್ರಯೋಜನಕ್ಕಿಂತ ಅದರಿಂದ ತೊಂದರೆಯೇ ಹೆಚ್ಚಾಗ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಈಗ ನಾವು ದೇಹವನ್ನು ಮತ್ತೊಂದು ಅಭ್ಯಾಸದಲ್ಲಿ ಮಾಡುವುದರ ನಂತರ ಮುಂದಿನ ಒಂದು ಆಸನಕ್ಕೆ ನಾವು ಬರೋಣ. ಈಗ ಮೊದಲಿಗೆ ದೇಹವನ್ನು ಸಂಪೂರ್ಣ ಉಸಿರಾಡದ ಜೊತೆ ದೇಹದ ಮೇಲ್ಭಾಗ ಮತ್ತು ಕೆಳಭಾಗದ ಭಾಗವನ್ನೂ ಸಹ ಸಡಿಲಗೊಳಿಸುವ ಅಭ್ಯಾಸ. ನಾವು ಆಗಲೇ ಅಪ್ಪರ್ ಟ್ವಿಸ್ಟಿಂಗ್ ಅಂತ ಮಾಡಿದ್ವಿ, ದೇಹದ ಮೇಲ್ಭಾಗವನ್ನು ತಿರುಚಿ ಮಾಡುವ ಅಭ್ಯಾಸ. ಈಗ ದೇಹದ ಸೊಂಟದ ಕೆಳಭಾಗದ ಜೊತೆ ಮೇಲ್ಭಾಗವನ್ನೂ ಅನುಗೊಳಿಸಿ ಮಾಡ್ತಕ್ಕಂಥ ಅಭ್ಯಾಸ. ನೋಡಲಿಕ್ಕೆ ತುಂಬ ಸರಳವಾಗಿ ಕಾಣುತ್ತೆ, ಆದರೆ ಮಾಡುವ ಸಾಧಕನಿಗೆ ಗೊತ್ತು ಮಂಡಿಯ ಕೆಳಭಾಗ ಮತ್ತು ಕಡಗಳ ಸ್ನಾಯುಗಳಿಗೆ ಎಷ್ಟೆಲ್ಲ ಪ್ರಯೋಜನವಿದೆ ಅಂತಕ್ಕಂಥದ್ದು. ಯೋಗಾಸನಗಳಲ್ಲಿ ಎಷ್ಟು ಪ್ರಯೋಜನವನ್ನು ಪಡಿತೀವಿ, ಅಷ್ಟೇ ಪ್ರಯೋಜನವನ್ನು ಶೀತಲೀಕರಣ ವ್ಯಾಯಾಮ ಅಥವಾ ನಾವು ಏನು ವಾರ್ಮಪ್ ಎಕ್ಸಸೈಸ್ ಅಥವಾ ಲೂಸಿಂಗ್ ಎಕ್ಸಸೈಸ್ ಅಂತ ಕರಿತಾ ಬರ್ತೇವೆ, ಅದರಲ್ಲೂ ಸಹ ಇದರ ಮಾರ್ಪಾಡುಗಳನ್ನು, ಪರಿಣಾಮವನ್ನು, ಪ್ರಯೋಜನವನ್ನು ಕಾಣ್ತಾ ಬರ್ತೇವೆ. ಇದಕ್ಕೆ ನಾವು ಪಾರ್ಶ್ವಭೂಮಾಸನ ಅಂತ ಆಸನಗಳಲ್ಲಿ ಕಾಣ್ತಾ ಬರ್ತವೆ. ದೇಹವನ್ನು ಮುಂಭಾಗದಲ್ಲಿ ಭಾಗಿಸಿ ಕೊನೆಯ ಹಂತದಲ್ಲಿ ಸುಮಾರು 5 ರಿಂದ 8 ಉಸಿರಾಟಗಳನ್ನು ಮಾಡ್ತಕ್ಕಂಥದ್ದು. ಆ ಮೂಲಕ ದೇಹದ ಮುಂಭಾಗ ಜೊತೆಗೆ ನರಗಳ ಒಂದು ಸೆಳೆತ ಇವಿಷ್ಟವನ್ನು ಕಾಣ್ತಾ ಬರ್ತವೆ. ಈಗ ಸಾಧಕರ ಶ್ರೀಯುತ ಬಸವರಾಜ್ ಕೊಣ್ಣೂರವರ ನಮ್ಮ ಪೂರ್ಣ ಅಭ್ಯಾಸದಲ್ಲಿ ತಿರುಚಿ ಮಾಡುವ ಆಸನಗಳನ್ನು ನೋಡ್ತಾ ಬರ್ತವೆ. ಇಲ್ಲಿ ಕೈಗಳನ್ನು ಏನಕ್ಕೆ ಆ ರೀತಿ ಆಧಾರವಾಗಿ ತೆಗೆದುಕೊಳ್ತೀವಿ ಅಂದರೆ, ಮಾಡುವ ಸಾಧನೆಯಲ್ಲಿ ನಮ್ಮ ದೇಹವನ್ನು ಮುಂಭಾಗಕ್ಕೆ ಭಾಗಿಸುವಾಗ ಕೈಗಳ ಸಮತೋಲನೆ ಮತ್ತು ದೇಹಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಒತ್ತಡವನ್ನು ಕೊಡುವುದರೊಂದಿಗೆ ಮುಂದೆ ಭಾಗಿಸಲಿಕ್ಕೆ ತುಂಬ ಅನುಕೂಲ ಆಗುವ ಒಂದು ಅಭ್ಯಾಸ. ಆದರೆ ಮತ್ತೊಂದು ಯೂನಿಫಾರ್ಮಿಟಿ, ಎಲ್ಲರೂ ಏಕಕಾಲಕ್ಕೆ ಮಾಡುವ ಸಾಧನೆಗಳಲ್ಲಿ ಒಂದೇ ರೀತಿಯಲ್ಲಿ ಕಾಣುವ ಒಂದು ಸುಂದರವಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ಕಾಣಲಿಕ್ಕೆ ನಾವು ಈ ಅಭ್ಯಾಸಗಳನ್ನು ಅದೇ ರೀತಿಯಲ್ಲಿ ಮಾಡ್ತಾ ಬರ್ತವೆ. ದೇಹವನ್ನು ಮುಂಭಾಗದಲ್ಲಿ ತಿರುಗಿಸಿ ಪೂರ್ಣವಾಗಿ ಸೊಂಟ ಭಾಗದಿಂದ ದೇಹವನ್ನು ತಿರುಗಿ ಮಾಡುವ ಅಭ್ಯಾಸವೇ ಈ ಒಂದು ಪಾರ್ಶ್ವ ಭೂಮಾನಾಸನ ಅಂತ ಕರಿತಾ ಬರ್ತವೆ. ಇದರಲ್ಲಿ ಸ್ವಲ್ಪ ಮೂಮೆಂಟ್ಸನ್ನು ಕೊಟ್ಟು ಅಭ್ಯಾಸ ಮಾಡ್ತಾ ಬರ್ತವೆ. ಮುಂದಿನ ಅಭ್ಯಾಸವನ್ನು ನೋಡೋಣ. ಈ ಅಭ್ಯಾಸದ ನಂತರ ನಾವು ನೇರವಾಗಿ ಏರಿಯಲ್ ಯೋಗದ ಸಾಧನೆಗೆ ಬರ್ತವೆ. ಮುಂಭಾಗದ ಅಭ್ಯಾಸದಲ್ಲಿ ಭೂಮಾನಾಸನವನ್ನು ಮಾಡಿ ನಂತರ ನೇರವಾಗಿ ನಮ್ಮ ಏರಿಯಲ್ ಯೋಗದ ಅಂದರೆ ಗಾಳಿಯಲ್ಲಿ ಯೋಗಾಭ್ಯಾಸ ಅಂತಕ್ಕಂಥದ್ದು ಏನು ಕರಿತಾ ಬರ್ತವೆ ಅದರ ಅಭ್ಯಾಸವನ್ನು ನೋಡ್ತಾ ಬರೋಣ. ಈಗ ಮಾಡಿರುವ ಅಭ್ಯಾಸವೇ ಭೂಮನಾಸನ ಅಥವಾ ಸಮಕೋಣಾಸನ ಅಂತ ಕರಿತಾ ಬರ್ತವೆ. ಅತ್ಯಂತ
ದೇಹದ ಸಮತೋಲನೆಯನ್ನು ಕಾಡುವುದರ ಜೊತೆ ದೇಹ ಮನಸ್ಸುಗಳ ಬಾಂಧವ್ಯದಲ್ಲಿ ನಮ್ಮ ಇಡೀ ದೇಹವನ್ನು 180 ಡಿಗ್ರಿಯಲ್ಲಿ ನಿಲ್ಲಿಸ್ತಕ್ಕಂಥ ಒಂದು ಭಂಗಿ ಸಮಕೋಣಾಸನ. ಈಗ ನಿಂತು ಮಾಡುವ ಅಭ್ಯಾಸಗಳ ಕೆಲವೊಂದು ಸಾಧನೆಗಳನ್ನು, ಅಭ್ಯಾಸಗಳನ್ನು, ಪ್ರಯೋಜನವನ್ನು ತಿಳ್ಕೊಳ್ತಾ ಬರೋಣ. ಈಗ ನೋಡೋಣ ಮೇಲ್ಭಾಗ ಮತ್ತು ಕೆಳಭಾಗದ ಒಂದು ಸಾಧನೆಯಲ್ಲಿ ಅಪ್ ಆ್ಯಂಡ್ ಡೌನ್ ರೋಲ್ ಅಂತ ಕರಿತಾ ಬರ್ತವೆ. ಇದು ವಿಶೇಷವಾಗಿ ನಮ್ಮ ಶರೀರದ ರುಂಡ ಭಾಗಕ್ಕೆ ರಕ್ತ ಪರಿಚಲನೆಯನ್ನು ಕೊಡ್ತಕ್ಕಂಥ ಉತ್ತಮವಾದ ಅಭ್ಯಾಸ. ಅದಷ್ಟೇ ಅಲ್ಲ, ಸೊಂಟದ ಭಾಗದಲ್ಲಿರ್ತಕ್ಕಂಥ ಕೆಳಭಾಗದ ಸ್ನಾಯುಗಳನ್ನು ವೈಶಾಲ್ಯತೆಗೊಳಿಸಿ ನಾವು ಹಿಪ್ ಓಪನ್ ಅಂತ ಕರಿತಾ ಬರ್ತವೆ. ಆ ಒಂದು ಸಾಧನೆಗೆ ಇದು ವಿಶೇಷವಾಗಿ ಸಮರ್ಪಕವಾಗಿರ್ತಕ್ಕಂಥ ಪೂರಕವನ್ನು ಕೊಡ್ತಾ ಬರುತ್ತೆ. ಯೋಗಾಸನಗಳಲ್ಲಿ ಶೀರ್ಷಾಸನವನ್ನು ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಈ ಅಭ್ಯಾಸವನ್ನು ಮಾಡುವುದರ ಮೂಲಕ ಶಿರಭಾಗಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಂತ ರಕ್ತ ಪರಿಚಲನೆ ಹೆಚ್ಚಾಗಿ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತವೆ. ಇದಕ್ಕೆ ನಾವು ಅಪ್ ಆ್ಯಂಡ್ ಡೌನ್ ಏರಿಯಲ್ ಯೋಗ ಅಂತ ಕರಿತಾ ಬರ್ತವೆ. ಈಗ ಅದರಲ್ಲೇ ಬೇರೆ ಬೇರೆ ಅಭ್ಯಾಸಗಳನ್ನು ನಾವು ನೋಡ್ತಾ ಬರ್ತವೆ. ಇದು ಮೊದಲಿಗೆ ಮಾಡಿರ್ತಕ್ಕಂಥ ಅಭ್ಯಾಸ. ಅದರಲ್ಲೇ ಬೇರೆ ಬೇರೆ ವೈವಿಧ್ಯಮಯ ಅಭ್ಯಾಸಗಳನ್ನ ನೋಡೋಣ. ಈಗ ಇದಕ್ಕೆ ನಾವು ತಾಡಾಸನ ಅಂತ ಕರಿತಾ ಬರ್ತೇವೆ. ದೇಹವನ್ನು ಸಂಪೂರ್ಣವಾಗಿ ನೇರ ಮಾಡುವ ಒಂದು ಅಭ್ಯಾಸದಲ್ಲಿ ಈ ಸಾಧನೆಯನ್ನು ಕಾಣ್ಬೋದು. ಇದು ನಾವು ಹೀಗೆ ಮುಂದೆನೇ ಇರಬೇಕು ಅಂತ ಆಗಲಿಕ್ಕಿಲ್ಲ. ಕೆಲವೊಂದು ಕಡೆಗಳಲ್ಲಿ ನಾವೇನು ಮಾಡ್ತೀವಿ, ಇದರಲ್ಲಿ ಭೂಮಾಸನ ಅಂತ ಏನು ಮುಂದೆ ಮಾಡಿದ್ವಲ್ಲ, ಅದರಲ್ಲೇ ಮತ್ತೊಂದು ಅಭ್ಯಾಸ, ಈ ಭೂಮಾಸನದ ಅಭ್ಯಾಸವನ್ನು ಜೊತೆಯಲ್ಲೇ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಇದು ದೇಹವನ್ನು ಹಿಂಬಕ್ಕೆ ಭಾಗಿಸುವ ಅಭ್ಯಾಸ. ವಿಶೇಷವಾಗಿ ಸ್ಪೈನಲ್ ಕಾರ್ಡ್ಗೆ, ಅಂದರೆ ಮೇರುದಂಡಕ್ಕೆ, ಮೇರುಹುರಿಗೆ ಅತ್ಯಂತ ಪ್ರಯೋಜನಕಾರಿ ಇರತಕ್ಕಂಥ ಅಭ್ಯಾಸ. ಹಾಗೆ ಅದರಲ್ಲೇ ವೈವಿಧ್ಯಮಯವಾಗಿರ್ತಕ್ಕಂಥ ಅಭ್ಯಾಸಗಳನ್ನು ಕಾಣ್ತಾ ಬರ್ತವೆ. ಪ್ರತಿಯೊಂದು ಕೊನೆಯ ಹಂತದಲ್ಲಿ ಕನಿಷ್ಠ ನಾವು 5 ಉಸಿರಾಟಗಳನ್ನು ಮಾಡ್ತಾ ಬರ್ತವೆ. ನಾವು ಇದರಲ್ಲೇ ಅಭ್ಯಾಸವನ್ನು ನೋಡ್ತಾ ಬರೋಣ. ಸರಳವಾಗಿರ್ತಕ್ಕಂಥ ಉಸಿರಾಟ, ಒಂದೊಂದು ಹಂತದಲ್ಲೂ ಕನಿಷ್ಠ 3 ಉಸಿರಾಟಗಳನ್ನಾದರೂ ನಾವು ಮಾಡ್ತಾ ಬರ್ತವೆ. ಈಗ ಬಸವರಾಜ್ ಕೊಣ್ಣೂರವರ ಹಲವೊಂದು ಅಭ್ಯಾಸಗಳಲ್ಲಿ ಕೊನೆಯ ಹಂತದ ಒಂದು ಪೂರ್ಣ ಅಭ್ಯಾಸವನ್ನು ನೋಡ್ತಾ ಬರ್ತವೆ. ಕೆಲವೊಂದು ಅಭ್ಯಾಸಗಳನ್ನು ನಾವು ಒಂದೇ ಕಾಲಿನಲ್ಲಿ, ಅಂದರೆ ದೇಹದ ಒಂದೇ ಭಾಗವನ್ನು ಮಾಡ್ತಾ ಬರ್ತವೆ. ಇಲ್ಲಿ ಬೇರೆ ಬೇರೆ ವೈವಿಧ್ಯಮಯವಾಗಿರ್ತಕ್ಕಂಥ ಅಭ್ಯಾಸಗಳನ್ನು ನಾವು ಎರಡೂ ಕಡೆಗಳಲ್ಲೂ ಮಾಡ್ತಾ ಬರ್ತವೆ. ಈ ಒಂದು ಸಾಧನೆ ನಾವು ಈ ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಜೋಲೆ ಇದೆ, ಅದಕ್ಕೆ ನಮ್ಮ ಶರೀರವನ್ನು ಯಾವ ರೀತಿ ನಾವು ಅದಕ್ಕೆ ಸೇರಿಸಬೇಕು ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಅಭ್ಯಾಸದಲ್ಲಿ ನಾವು ಈ ಸಾಧನೆಯನ್ನು ಕಾಣ್ತಾ ಬರ್ತವೆ. ಈಗ ಅದರಲ್ಲೇ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಅಭ್ಯಾಸ, ಈಗ ಮಾಡಿರ್ತಕ್ಕಂಥದ್ದು ಮೊದಲ ಹಂತದ ಅಭ್ಯಾಸಗಳು. ಈಗ ಅದರಲ್ಲೇ 2ನೇ ಹಂತದ ಅಭ್ಯಾಸದಲ್ಲಿ ಇದೊಂದು ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥದ್ದು. ದೇಹವನ್ನು ಒಂದು ಭಾಗವನ್ನು ಸಂಪೂರ್ಣವಾಗಿ ಚಾಚುವ ಒಂದು ಅಭ್ಯಾಸದಲ್ಲಿ ಈ ಸಾಧನೆಯನ್ನು ಕಾಣ್ತಾ ಬರ್ತವೆ. ಕೈಗಳಿಗೆ ಮತ್ತು ಸ್ನಾಯುಗಳಿಗೆ, ಕಾಲುಗಳ ಸ್ನಾಯುಗಳಿಗೆ ಅತ್ಯಂತ ವಿಶೇಷವಾಗಿ ಸಮರ್ಪಕವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ವರ್ಧನೆಯನ್ನು ಮಾಡೋದ್ರ ಜೊತೆಗೆ ಸ್ಪೈನಲ್, ಮೇರುದಂಡಕ್ಕೆ ಹಾಗೂ ಕುತ್ತಿಗೆಯ ಸ್ನಾಯುಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ವರ್ಧನೆಯನ್ನು ಮಾಡಲಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸ. ಈಗ ನಾವು ಮಲಗಿ ಮಾಡುವ ಒಂದು ಫ್ಲೈ ಯೋಗವನ್ನು ನೋಡ್ತಾ ಇದ್ದೇವೆ. ವಿಶೇಷವಾಗಿ ದೇಹವನ್ನು ಮುಂಭಾಗ, ಹಿಂಭಾಗ, ಹಾಗೆ ಇದರಲ್ಲಿ ಧನುರಾಸನ, ಹೀಗೆ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂಥ ಅಭ್ಯಾಸಗಳಲ್ಲಿ ಈಗ ಫಾರ್ವರ್ಡ್ ಬೆಂಡಿಂಗ್ ಟು ಪೋಸ್ಚರ್, ಮುಂಭಾಗದಲ್ಲಿ ಬಾಗುವ ಅಭ್ಯಾಸ. ಈ ಏನು ಇದಕ್ಕೆ ನಾವು ಊರ್ಧ್ವಮುಖ ಪಶ್ಚಿಮೋತ್ತಾಸನ ಅಂತ ಕರಿತಾ ಬರ್ತವೆ. ದೇಹದವನ್ನು ಕೆಳಮುಖದಿಂದ ಮುಂಭಾಗದಲ್ಲಿ ಬಾಗ್ತಕ್ಕಂಥ ಅಭ್ಯಾಸದಲ್ಲಿ ಈ ಸಾಧನೆಯನ್ನು ನಾವು ನೋಡ್ತಾ ಬರ್ತವೆ. ಅದರಲ್ಲೇ ವೈವಿಧ್ಯಮಯವಾಗಿರ್ತಕ್ಕಂಥ ಅಭ್ಯಾಸಗಳಲ್ಲಿ ಈಗ ಮೊದಲಿಗೆ ಏನು ಫಾರ್ವರ್ಡ್ ಬೆಂಡ್ ಮಾಡಿದ್ವಿ, ಈಗ ಬ್ಯಾಕ್ ಬೆಂಡಿಂಗಲ್ಲಿ ಹಾಗೆ ಅಥವಾ ಅದರ ಜೊತೆಯಲ್ಲೇ ಮತ್ತು ವೈವಿಧ್ಯಮಯ ಅಭ್ಯಾಸಗಳನ್ನು ಕಾಣೋದೊಂದಿಗೆ ನಾವು ಇಲ್ಲಿ ಕಾಣ್ತಾ ಬರ್ತವೆ. ಇದರಲ್ಲಿ ಸುಮಾರು ಹಿಂಭಾಗದಲ್ಲಿ ಭಾಗವಹಿಸುವಲ್ಲಿ ಮೊದಲಿಗೆ ಧನುರಾಸನಕ್ಕೆ ಹೋಗ್ತಾ ಇದ್ದೀವಿ. ಈಗ ದೇಹವನ್ನು ಧನಸ್ಸಿನ ರೀತಿಯಲ್ಲಿ ಬೆಂಡ್ ಮಾಡಿ ನಮ್ಮ ಸ್ಪೈನಲ್ ಕಾರ್ಡ್ಗೆ ವಿಶೇಷವಾಗಿ ಕಾಣ್ತಕ್ಕಂಥದ್ದು. ಇದನ್ನು ನೆಲದ ಮೇಲೆ ಮಾಡಿದ್ರೆ ಹೊಟ್ಟೆ ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಆದರೆ ಇಲ್ಲಿ ಕೇವಲ ದೇಹವನ್ನು ಸ್ಥಿತಿಸ್ಥಾಪಕತ್ವ, ಫ್ಲೆಕ್ಸಿಬಲ್, ಹಿಂಭಾಗದ ಸ್ಥಿತಿಸ್ಥಾಪಕತ್ವವನ್ನು ಕೊಡಲಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸ. ಹಾಗೆ ಇದರಲ್ಲೇ ವೈವಿಧ್ಯವಾಗಿರ್ತಕ್ಕಂಥ ಅಭ್ಯಾಸಗಳನ್ನ ಕಾಣ್ತಾ ಈಗ ಮತ್ತೊಂದು ಸಾಧನೆಯ ಅಭ್ಯಾಸಕ್ಕೆ ಬರ್ತಾ ಇದ್ದೇವೆ. ಈಗ ನೋಡೋಣ ನಾವು ಅರ್ಧಚಕ್ರಾಸನ, ದೇಹವನ್ನು ಹಿಂದೆ ಬಾಗಿ ಮಾಡುವ ಅಭ್ಯಾಸ. ಇದು ವಿಶೇಷವಾಗಿ ನಮ್ಮ ಹಿಂಭಾಗದ ಸ್ಥಿತಿಸ್ಥಾಪಕತ್ವಕ್ಕೆ ಜಾಸ್ತಿ ಕೊಡೋದ್ರ ಜೊತೆಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳನ್ನು ಸಂಪೂರ್ಣವಾಗಿ ಹತೋಟಿಗೆ ತರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಹಾಗೆ ಇದರ ನಂತರ ಇದರಲ್ಲೇ ಮತ್ತೊಂದು ನಿಂತು ಮಾಡುವ ಅಭ್ಯಾಸಗಳಲ್ಲಿ ನಾವು ಹಲವಾರು ಆಸನಗಳನ್ನು ನೋಡ್ತಾ ಬರ್ತವೆ. ಈಗ ಮುಂದಿನ ಅಭ್ಯಾಸವನ್ನು ನೋಡೋಣ, ನಟರಾಜಾಸನ. ಇಲ್ಲಿ ನಟರಾಜನ, ಶಿವನ ಹಲವಾರು ವೈವಿಧ್ಯಮಯ ಭಂಗಿಗಳಲ್ಲಿ ನಟರಾಜನ ಯೋಗಾಸನಗಳಲ್ಲಿ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತವೆ. ಈಗ ನಟರಾಜಾಸನದ ಒಂದು ಭಂಗಿಯನ್ನು ಈ ಒಂದು
ಏರಿಯಲ್ ಯೋಗದ ಮೂಲಕ ಯಾವ ರೀತಿ ಮಾಡಬಹುದು, ಎಷ್ಟು ಸರಳವಾಗಿ ಅದು ಈಸಿಯಾಗಿ ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ನಟರಾಜಾಸನದ ಒಂದು ವಿಶೇಷವಾಗಿರ್ತಕ್ಕಂಥ ಏರಿಯಲ್ನ ಒಂದು ಸಾಧನೆಯ ಜೊತೆಯಲ್ಲಿ ನಾವು ಅಭ್ಯಾಸವನ್ನು ನೋಡ್ತಾ ಇದ್ದೀವಿ ಬಸವರಾಜ್ ಕೊಣ್ಣೂರವರ ಈ ಒಂದು ಯೋಗಾಸನದ ಒಂದು ಪ್ರದರ್ಶನದಲ್ಲಿ. ದಿನನಿತ್ಯ ಯೋಗಾಭ್ಯಾಸ ಮಾಡೋದರಿಂದ ನಿಮ್ಮ ದೇಹ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡ್ಕೋಬೋದು. ಈಗಿನ ಒತ್ತಡದ ಜೀವನದಲ್ಲಿ ಯೋಗಾಭ್ಯಾಸ ಪ್ರಮುಖವಾಗಿದ್ದು ದಿನನಿತ್ಯ ಯೋಗಾಭ್ಯಾಸವನ್ನು ಮಾಡಿ.